ಹೋಗ್ತಾ ಇರೋದು ನಮ್ಮೂರು ಚಿಕ್ಕಬಳ್ಳಾಪುರ. ಅಲ್ಲಿ ಈಶಾ ಫೌಂಡೇಶನ್ ಮತ್ತು ನಂದಿ ಹಿಲ್ಸ್ಗೆ ಅಂತ ಹೋಗ್ತಾ ಇದ್ದೀವಿ. ಅದು ನಾಳೆ ಬೆಳಗ್ಗೆ ಅದು ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದು ನಾಳೆ ಬೆಳಗ್ಗೆ ಹೋಗ್ತಾನೆ ಡಿಸೈಡ್ ಆಗುತ್ತೆ. ಹಾಯ್, ನಮಸ್ಕಾರ ಎಲ್ರಿಗೂ. ಬೆಳಗ್ಗೆ 5:05 ನಮ್ಮ ಪಯಣ ನಂದಿ ಬೆಟ್ಟದ ಕಡೆಗೆ ಅಂದ್ಕೊಂಡು ನಂದಿ ಬೆಟ್ಟದ ಕಡೆಗೆ ಪಯಣ ಬೆಳೆಸಿದ್ವಿ. ಆ್ಯಕ್ಚುಲಿ ಇವತ್ತು ಮಹಾಶಿವರಾತ್ರಿ ಆಗಿರೋದ್ರಿಂದ ನಂದಿ ಬೆಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗಿರೋದು ಎಲ್ರಿಗೂ ಗೊತ್ತಿರೋ ಮಾತೇನೆ. ಅಂದ್ಕೊಂಡು ನಾವು ಕೂಡ ಅಡ್ಡ ದಿಡ್ಡಿ ಬೈಕ್ನ ಆ ಕಡೆ ಈ ಕಡೆ ಮೂವ್ಮೆಂಟ್ ಮಾಡಿಕೊಂಡು ಟ್ರಾಫಿಕ್ನ ಕ್ಲಿಯರ್ ಮಾಡಿಕೊಂಡು ಹಾಗೆ ಮುನ್ನುಗ್ತಾ ಇದ್ವಿ. ಆ್ಯಕ್ಚುಲಿ ನಾವು ಕೂಡ ಎಕ್ಸೆಪ್ಟ್ ಮಾಡಿದ್ವಿ ಜನ ಇರ್ತಾರೆ ಅಂದ್ಕೊಂಡು. ಬಟ್ ನಾವು ನೋಡಿರೋದು ಮತ್ತು ನಾವು ಅಂದ್ಕೊಂಡಿರೋದು ಫುಲ್ ಅಪೋಸಿಟ್ ಆಗಿತ್ತು. ಯಾಕೆಂದರೆ ಜನ ಕಿಕ್ಕಿರಿದು ತುಂಬಿಕೊಂಡಿದ್ರು ನಂದಿ ಬೆಟ್ಟದ ಮೇಲ್ಗಡೆ. ಹಾಗೂ ಹೀಗೂ ಮಾಡಿಕೊಂಡು ನಂದಿ ಬೆಟ್ಟದ ಮೇಲ್ಗಡೆ ಬಂದು ವ್ಯೂವ್ನ ನೋಡೋಕ್ಕೆ ನಿಂತ್ಕೊಳ್ಳೋಕ್ಕೆ ಪ್ಲೇಸೇ ಇರಲಿಲ್ಲ ಗುರು ಅಂದ್ಕೊಂಡು ಆ ಕಡೆ ಈ ಕಡೆ ವೇಟ್ ಮಾಡಿ ಕೊನೆಯದಾಗಿ ಯಾವುದೋ ಒಂದು ಪ್ಲೇಸಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಟ್ರಿಪ್ಪು ಡ್ರಾಪ್ನ. ಆ್ಯಕ್ಚುಲಿ ಈ ಟಿಪ್ಪು ಡ್ರಾಪ್ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ. ನಮ್ಮ ನರೇಂದ್ರ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ಹಾಗೆ ವಿಡಿಯೋದಲ್ಲಿ ನೋಡ್ತಾ ಇರಿ. ನಂದಿ ಬೆಟ್ಟದ ಮೇಲ್ಗಡೆ ಬಂದು ನಂದಿನೇ ನೋಡದೇ ಇದ್ರೆ ಹೇಗೆ ಅಂದ್ಕೊಂಡು ನಂದಿ ಬೆಟ್ಟದ ಮೇಲೆ ಟೆಂಪಲ್ನ ನೋಡಿಕೊಂಡು ನಾವು ಬಂದ್ಬಿಟ್ಟಿದ್ವಿ ನಂದಿ ಬೆಟ್ಟದ ವ್ಯೂ ಪಾಯಿಂಟ್ಗೆ. ಏನೇ ಹೇಳಿ ನಂದಿ ಬೆಟ್ಟದ ವ್ಯೂ ಪಾಯಿಂಟು ಸಖತ್ತಾಗಿತ್ತು ಅಂದ್ಕೊಂಡು ಚೆನ್ನಾಗಿರೋ ವ್ಯೂವ್ನ ಕ್ಯಾಪ್ಚರ್ ಮಾಡಿಕೊಂಡು ಹಾಗೆ ಕೆಲವು ವಿಡಿಯೋ ಮತ್ತು ಫೋಟೋನ ಮಾಡಿಕೊಂಡು ಅಲ್ಲಿಂದ ನಮ್ಮ ಪಯಣ ಮತ್ತೊಂದು ಕಡೆಗೆ ವ್ಯೂವ್ನ ನೋಡೋಕ್ಕೆ ಮುನ್ನುಗ್ತಾ ಇದ್ವಿ. ಏನು ಬಾಬು ಬೆಟ್ಟದ ಬಗ್ಗೆ ಏನು ಹೇಳ್ತೀರಾ? ಸರ್ ನಮ್ಮದೇ ನಾವು ಪೀಸಲ್ಲೆಲ್ಲ ಇದ್ದಾಗ ನಡ್ಕೊಂಡೇ ಬರ್ತಾ ಇದ್ವಿ ನಮ್ಮ ಊರಿಂದ ಇಲ್ಲಿ ಬೆಟ್ಟಕ್ಕೆ ಹತ್ತಿಲ್ಲ. ಈಗ ಲಿಫ್ಟ್ ಮಾಡಿದಾರಾ? ಲಿಫ್ಟ್ ಇಲ್ಲ, ಓಡಾಡಕ್ಕೆ ಆಗ್ತಾ ಇದೆ. ಈ
ನಂದಿ ದೇವಸ್ಥಾನದಲ್ಲಿ ನಂದಿಗೆ ನಮ್ಮ ಮನಸ್ಸಲ್ಲಿರೋದು ಮತ್ತೆ ನಿಮ್ಮ ಬೇಡಿಕೆ ಏನಾದರೂ ಇದ್ರೆ ದೇವರಿಗೆ ಕೇಳ್ಕೊಂಡ್ರೆ ಈಡೇರುತ್ತೆ ಅಂತ ಎಂಬ ನಂಬಿಕೆ ಇಟ್ಕೊಂಡು ಹಾಗೆ ನಮ್ಮ ಅಪ್ಲಿಕೇಶನ್ ಕೂಡ ಹಾಕಿದ್ವಿ ದೇವ್ರಿಗೆ. ಹಾಗೆಯೇ ಹೋಗುವ ಮಧ್ಯದಲ್ಲಿ ಪಕ್ಕದಲ್ಲಿ ಒಂದು ಗುಹೆ ಇತ್ತು. ಗುಹೆ ಒಳಗಡೆ ಏನಿದೆ ಅಂದ್ಕೊಂಡು ನೋಡೋಕ್ಕೆ ನಾವು ಹೋಗ್ತಾ ಇದ್ವಿ. ನಮಗೆಲ್ಲ ನಿಮಗೆಲ್ಲ ಗೊತ್ತಿರೋ ಮಾತೆ, ನಮ್ಮ ಜನ ಗೊತ್ತಲ್ಲ, ಚೆನ್ನಾಗಿರೋ ಪ್ಲೇಸಲ್ಲಿ ಏನಾದರೂ ಅಂಟಿಸಿ ಏನಾದರೂ ಬರಿಬೇಕು, ಗೋಡೆ ಮೇಲ್ಗಡೆ ಬರೆದ ಪ್ರೀತಿ ಅಮರ ಅಂದ್ಕೊಂಡು ಎಲ್ಲ ಕಡೆ ಗೀಚ್ ಹಾಕಿದ್ರು. ಹಾಗೆ ಬನ್ನಿ, ನಮ್ಮ ನರೇಂದ್ರ ನಂದಿ ಬೆಟ್ಟ ಮತ್ತು ಟಿಪ್ಪಿನ ಬಗ್ಗೆ ಹೇಳ್ತಾರೆ, ಕೇಳಿ. ಆ್ಯಕ್ಚುಲಿ ಇವತ್ತು ನಾವು ಬಂದಿರೋದು ನಂದಿ ಹಿಲ್ಸ್ಗೆ. ಹೌದು ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಮಿಸ್ಟರ್ ಬಾಬು ಅವರು ಹೇಳ್ತಾರೆ. ಸರ್, ಅದು ನನಗೆ ಗೊತ್ತಿದ್ದಂಗೆ ಗಾಂಧೀಜಿ ಕೂಡ ಒಂದ್ಸಲ ಬಂದಿದ್ದಾರಂತೆ ನಂದಿ ಬೆಟ್ಟಕ್ಕೆ. ಮುಂಚೆ ಟಿಪ್ಪು ರೆಸ್ಟ್ ಮಾಡೋಕ್ಕೋಸ್ಕರ ಬೇಸಿಗೆ ಕಾಲದಲ್ಲಿ ಇಲ್ಲಿ ಬರ್ತಾ ಇದ್ರಂತೆ. ಓಕೆ, ಬೇಸಿಗೆ ಕಾಲದಲ್ಲಿ ರೆಸ್ಟ್ ಮಾಡೋಕ್ಕೆ ನಂದಿ ಹಿಲ್ಸ್ಗೆ ಬರ್ತಿದ್ರು. ಯಾರು? ಟಿಪ್ಪು ಸುಲ್ತಾನ್ ಅವರು. ಟಿಪ್ಪು ಸುಲ್ತಾನ್. ಓಕೆ. ಅದಾದ್ಮೇಲೆ ಇಲ್ಲಿ ನಾವು ಟಿಪ್ಪು ಡ್ರಾಪ್ ಅಂತ ನೋಡಿದ್ವಲ್ಲ, Okay. ಅಲ್ಲಿ ಅವ್ರಿಗೆ ಯಾರು ಇಷ್ಟ ಆಗ್ತಾ ಇರಲಿಲ್ಲ, ಅಲ್ಲಿಂದ ತಳ್ಳಿ ಸಾಯಿಸ್ಬಿಡ್ತಾ ಇದ್ರು. ಓ, ಅಂದರೆ ಟಿಪ್ಪು ಡ್ರಾಪ್ ಅಂದರೆ ಅಲ್ಲಿಂದ ತಳ್ತಾ ಇದ್ರು, ಡ್ರಾಪ್ ಜನ ಡ್ರಾಪ್ ಮಾಡ್ತಾ ಇದ್ರು, ಅಂದ್ರೆ ಟಿಕೆಟ್ ಮೇಲೆ ಹೋಗ್ತಾ ಇದ್ರು. ಸೊ ಅದರಿಂದ ಆ ಥರ ಅಂದರೆ ಅಷ್ಟು ಹಿಂಸೆ ಇತ್ತು ಟಿಪ್ಪು ಇದ್ದಾಗ ಕೂಡ. ಹೌದು. ಬಟ್ ನಾವು ಮುಂಚೆ ಬರೋವಾಗ ಇಷ್ಟೆಲ್ಲ ಜನಸಂಖ್ಯೆ ಇಲ್ಲಿ ಇರ್ತಾ ಇರ್ಲಿಲ್ಲ. ಈಗ ಎಲ್ಲ ಕಡೆ ಜನಸಂಖ್ಯೆ ಫುಲ್ ತುಂಬೋಗಿದೆ. ಮಂಗಗಳು ಜಾಸ್ತಿ ಇರ್ತಾಯಿತ್ತು, ಮನುಷ್ಯ ಕಡಿಮೆ ಇರ್ತಾ ಇದ್ರು. ಮನುಷ್ಯ ಜಾಸ್ತಿ. ಈಗ ನಂದಿ ಹಿಲ್ಸ್ಗೆ ಚೆನ್ನಾಗಿರೋ ವೆದರ್ ಅಂದರೆ ಪರ್ಟಿಕ್ಯುಲರ್ ಆಗಿ ಯಾವ ಟೈಮಲ್ಲಿ ನಾವು ಬರಬೇಕು ಚೆನ್ನಾಗಿ ವ್ಯೂನ ನೋಡೋಕ್ಕೆ? ಬೆಸ್ಟ್ ಅನ್ಸುತ್ತೆ, ಯಾಕಂದ್ರೆ ಸಮ್ಮರಲ್ಲಿ ಎಲ್ಲ ಬಿಸಿ, ಎಲ್ಲ ಕಡೆ ಬಿಸಿ ಇರುತ್ತಲ್ಲ. ಸೊ ಇಲ್ಲಿ ಬೆಳಗ್ಗೆ ನಾವು ಬಂದ್ರೆ ಕೂಲ್ ಆಗಿರುತ್ತೆ. ಇವತ್ತು ನಾವು ಫೀಲ್ ಆಗಿ, ನಾವು ಮೈಸೂರು ಇದ್ದಾಗ ಎಷ್ಟು ಬಿಸಿ ಇರ್ತಾ ಇತ್ತು, ಹೌದು. ಬಂದಾಗ ನಡಕ್ತಾ ಇರ್ತೀವಿ ಬೆಳಗ್ಗೆ. ಕರೆಕ್ಟ್. ಅಷ್ಟೇ, ಸೇಮ್ ಆ ಥರ. ನಂದಿ ಬೆಟ್ಟ ಹೀಗೆ ಅನೇಕ ನದಿಗಳಿಗೆ ಉಗಮ ಸ್ಥಳ ಕೂಡ ಹೌದು. ಹೀಗೆ ಅನೇಕ ನದಿಗಳು ನೀರಿಲ್ದೇನೆ ಬತ್ತು ಹೋಗಿರೋದು ನೋಡ್ಬೋದು. ಹಾಗೆ ನಾವು ಗೊತ್ತಲ್ಲ ಕಣ್ರಿ, ಚೆನ್ನಾಗಿರೋ ಪ್ಲೇಸ್ ಕಂಡ್ರೆ 4 ಪಿಕ್ಚರು 4 ಫೋಟೋ ಅಂದ್ಕೊಂಡು ಚೆನ್ನಾಗಿರೋ ವ್ಯೂನ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿಂದ ಎಂಜಾಯ್ ಮಾಡಿಕೊಂಡು ಮುನ್ನುಗ್ತಾ ಇದ್ವಿ. ಹಾಗೆ ನಂದಿ ಬೆಟ್ಟನ ನೋಡಿಕೊಂಡು ನಂದಿ ಬೆಟ್ಟದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ ನಾವು. ಆದರೆ ನಮ್ಮ ಫ್ರೆಂಡ್ ಶುಭಮ್ಗೆ ಬೇರೆನೇ ಚಿಂತೆ ಅಂದ್ಕೊಂಡು ಅವನು ಕಿವಿಗೆ ಫೋನ್ನ ಅಂಟುಕೊಂಡು ಹಾಗೆ ಹೋಗ್ತಾ ಇದ್ದ. ಹಾಗೆ ನಂದಿ ಬೆಟ್ಟದ ಮೇಲ್ಗಡೆ ಯೋಗ ನಂದಿ ಇದ್ರೆ ತೆಳಗಡೆ ಭೋಗ ನಂದಿ ದೇವಸ್ಥಾನ ಇದೆ. ಈ ದೇವಸ್ಥಾನ ಜಾತ್ರೆ ಶಿವರಾತ್ರಿಗೊಮ್ಮೆ ಮಾಡ್ತಾರಂತೆ. ಅದನ್ನ ನೋಡೋಕೆ ನಾವು ಬಂದೇ ಬಿಟ್ವಿ.
ಶಿವರಾತ್ರಿ ಮತ್ತು ಜಾತ್ರೆ ಆಗಿರೋದ್ರಿಂದ ಜನ ತುಂಬಿಕೊಂಡು ಹೋಗಿದ್ರು. ಆ ಜನರ ಮಧ್ಯೆ ನಾವು 3 ರಿಂದ 4 ಅವರ್ ವೇಟ್ ಮಾಡಿಕೊಂಡು ದರ್ಶನ ಪಡ್ಕೊಂಡು ಅಲ್ಲಿಂದ ನಮ್ಮ ನಡೆ ಮುಂದಿನ ಕಡೆ ಅಂದ್ಕೊಂಡು ಹೋಗ್ತಾ ಇದ್ವಿ. ಚಿಕ್ಕಬಳ್ಳಾಪುರ ಬಂದರೆ ನಿಮ್ಮ ಹೆಮ್ಮೆಯ ಕನ್ನಡಿಗ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರ ಸಮಾಧಿಗೆ ಬಂದು ಮತ್ತು ಅವರ ಹುಟ್ಟೂರು ಮುದ್ದೇನಹಳ್ಳಿಯಲ್ಲಿ ಇರುವಂತಹ ಮನೆ ಮತ್ತು ಮ್ಯೂಸಿಯಂನ ನೋಡಿಕೊಂಡು ಕೆಲವು ಸಮಯ ಅಲ್ಲೇ ಸ್ಪೆಂಡ್ ಮಾಡಿಕೊಂಡು ನಮ್ಮ ನಡೆ ಮುಂದಿನ ಕಡೆಗೆ ಅಂದ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ನಮ್ಮ ಗೆಳೆಯನ ಅಂದರೆ ನರೇಂದ್ರ ಮನೆಗೆ ಹೋಗಿದ್ವಿ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ. ನಮ್ಮ ಫ್ರೆಂಡು ಹಳೆ ಡೌನ್ನ ನೆನೆಸ್ಕೊಂಡು ಮಗ ಅವ್ಳು ನೆನ್ಪು ಬರ್ತಾ ಇದ್ದಾಳೆ ಮಗ ಅಂದ್ಕೊಂಡು ತಲೆ ಹುಳ ಬಿಡ್ತಾ ಇದ್ದ ನಮ್ಮ ಶುಭ. ಮಾಡಿದ್ರೆ ಹಿಂಗೆ ಆಗೋದು, ನಿದ್ದೆನೂ ಮಾಡೋಕ್ಕೆ ಬರ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ತುಂಬ ನೆನ್ಪು ಬರ್ತಾ ಇದೆ. ಕೊನೆಗೂ ಈಶಾ ಫೌಂಡೇಶನ್ ಬಂದೇ ಬಿಟ್ವಿ. ಮಹಾಶಿವರಾತ್ರಿ ಆಗಿರೋದ್ರಿಂದ ಈಶಾ ಫೌಂಡೇಶನ್ನಲ್ಲಿ ಅಂದರೆ ನೈಟ್ ಹೊತ್ತಲ್ಲಿ ಲೇಸರ್ ಶೋ ಮತ್ತು ಲೈಟ್ ಶೋ ಮಾಡ್ತಾರೆ. ಅದು ಒಂದು ಅದ್ಭುತವೇ ಸರಿ ಅಂದ್ಕೊಂಡು ಜನ ಅದನ್ನು ನೋಡೋಕ್ಕೆ ಈಸ್ಟು ವೆಸ್ಟು ಸೌತು ನಾರ್ತು ಭಾರತದ ನಾನಾ ಕಡೆಯಿಂದ ಬಂದು ಜನ ಕಿಕ್ಕಿರಿದು ನಿಂತಿದ್ದರು.
ಹಾಗೆ ನೈಟ್ ಹೊತ್ತಲ್ಲಿ ಲೈಸರ್ ಶೋ ನೋಡೋಕ್ಕೆ ಜನ ಬಂದಿದ್ರು. ಆ ಜನ ನೋಡೋಕ್ಕೆ ನೂಕು ನುಗ್ಗಲಲ್ಲೇ ನಾನು ಕೂಡ ಚೆನ್ನಾಗಿರೋ ವ್ಯೂವ್ನ ಕ್ಯಾಪ್ಚರ್ ಮಾಡಿದೆ. ಅಂತೂ ಇಂತೂ ಮಹಾಶಿವರಾತ್ರಿಯ ದಿನದಂದು ನಾವು ಬಂದಿರೋದು ಚಿಕ್ಕಬಳ್ಳಾಪುರನ ಸ್ಮಾಲ್ ಟೂರ್ನ ಕಂಪ್ಲೀಟ್ ಮಾಡಿಕೊಂಡು ಆದಿಯೋಗಿ ಮತ್ತು ನಂದಿ ಬೆಟ್ಟ ಹೀಗೆ ಅನೇಕ ಸ್ಥಳಗಳನ್ನು ನೋಡಿಕೊಂಡು ನಮ್ಮ ನಡೆ ಮೈಸೂರು ಕಡೆ ಅಂದ್ಕೊಂಡು ರಾತ್ರಿ ಹೊತ್ತಲ್ಲೇ ಬಂದ್ಬಿಟ್ವಿ ಮೈಸೂರಿಗೆ.